ಗತಕಾಲದಲ್ಲಿ ನಡೆದ ಘಟನೆಗಳು, ಹಿಂದೆ ನಡೆದ ಘಟನೆಗಳು ಇವತ್ತು ನಮ್ಮನ್ನ ಕಾಡ್ತಾ ಇದೆ, ತಿಂತಾ ಇದೆ. ಸಾಮಾನ್ಯ ಬದುಕಿಗೆ ಅದು ಅಡ್ಡಗಾಲಾಗಿದೆ. ಬಹಳಷ್ಟು ಜನರಲ್ಲಿ ಹಿಂದೆ ನಡೆದಂತಹ ಘಟನೆಗಳು ಕೆಲ ಕಾಲದ ನಂತರ ಘಟನೆ ನಡೆದ ಕಾಲ ಮುಂದೆ ಹೋದರೂ ಕೂಡ ಆ ಘಟನೆ ಹಾಗೆಯೇ ಉಳಿದಿರುತ್ತೆ. ಬಹಳಷ್ಟು ವರ್ಷಗಳ ನಂತರ ಅದು ತನ್ನ ಪ್ರಭಾವವನ್ನು ತೋರಿಸೋದಕ್ಕೆ ಶುರು ಮಾಡುತ್ತೆ. ಏನಾಗಿ ಎಂಥ ಘಟನೆಗಳು ಸೇರುತ್ತೆ ಮನಸ್ಸಿನಲ್ಲಿ? ಈ ನಮ್ಮ ಮನಸ್ಸಿದೆಯಲ್ಲ, ಇದೊಂದು ದೊಡ್ಡ ಸ್ಟೋರ್ ಹೌಸ್. ಯಾವ ಕಹಿ ನೆನಪುಗಳು ಹೋಗಿ ಸೇರ್ಕೊಂಡಿರುತ್ತೋ, ನೆನಪುಗಳು ಬಂದಾಗ ಅದರ ರಿಲೇಟೆಡ್ ಎಮೋಷನ್ಸು ಅದ್ರ ಜೊತೆಗೆ ಬರುತ್ತೆ. ಈ ಮನಸ್ಸಿನ ಆಳಕ್ಕೆ ಯಾವ್ಯಾವ ವಿಷಯಗಳು ಹೋಗಿ ಸೇರ್ಕೊಂಡಿದೆ? ನಮಸ್ತೆ, ಗುರು ಶರಣಂ. ಋಷಿಕುಲದ ಈ ಮಾತುಕತೆಗೆ ನಿಮಗೆ ಸ್ವಾಗತ. ನಮ್ಮ ಸ್ನೇಹಿತರೊಬ್ಬರು ಒಂದು ಪ್ರಶ್ನೆ ಕೇಳಿದರು. ನಮ್ಮ ಹಿಂದಿನ ಅನುಭವಗಳು ಮನಸ್ಸನ್ನು ಹೇಗೆ ಪ್ರಭಾವಿಸುತ್ತೆ ಅಂತ ಹೇಳಿ ಒಂದು ವಾಟ್ಸಪ್ ಪ್ರಶ್ನೆಯನ್ನು ಕೇಳಿದರು. ಸೊ ಅದಕ್ಕೆ ನಾವು ವಿಚಾರ ಮಾಡಿ ಹೇಗೆ ಪ್ರಭಾವಿಸುತ್ತೆ ಮತ್ತು ಅದರಿಂದ ಮುಕ್ತಿ ಹೇಗೆ ಅಂತಲೂ ಅವ್ರು ಕೇಳಿದರು. ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್. ಅದು ಕೇವಲ ಆಧ್ಯಾತ್ಮ ಅಥವಾ ಯೋಗಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಅಲ್ಲ, ನಮ್ಮ ದಿನನಿತ್ಯದ ಜೀವನಕ್ಕೆ ಇದು ತುಂಬ ಇಂಪಾರ್ಟೆಂಟ್. ಗತಕಾಲದಲ್ಲಿ ನಡೆದ ಘಟನೆಗಳು, ಹಿಂದೆ ನಡೆದ ಘಟನೆಗಳು ಇವತ್ತು ನಮ್ಮನ್ನು ಕಾಡ್ತಾ ಇದೆ, ತಿಂತಾ ಇದೆ. ಸಾಮಾನ್ಯ ಬದುಕಿಗೆ ಅದು ಅಡ್ಡಗಾಲಾಗಿದೆ. ಅಷ್ಟೇ ಅಲ್ಲದೆ ಸೈಕೋಸೋಮ್ಯಾಟಿಕ್ ಡಿಸೀಸಸ್ಸು ಕೂಡ ಇದರಿಂದನೇ ಬರ್ತಾ ಇದೆ. ಮನೋರೋಗಗಳು ಕೂಡ ಇದರಿಂದನೇ ಉಂಟಾಗ್ತಾ ಇದೆ. ನೋಡಿ, ಒಂದಂತರೂ ಫಿಕ್ಸು, ಪ್ರತಿಯೊಬ್ಬ ಮನುಷ್ಯ ಅಂತ ಯಾರಿದ್ದಾರೋ ಅವರು ಎಲ್ಲರಿಗೂ ಕೂಡ ಹಿಂದೆ ನಡೆದ ಘಟನೆಗಳು ಅವರ ಮನಸ್ಸಲ್ಲಿ, ಅವರ ಘಟನೆಗಳು ಭಾಳಷ್ಟು ಜನರಲ್ಲಿ ಹಿಂದೆ ನಡೆದಂತಹ ಘಟನೆಗಳು ಕೆಲ ಕಾಲದ ನಂತರ ಘಟನೆ ನಡೆದ ಕಾಲ ಮುಂದೆ ಹೋದರೂ ಕೂಡ ಆ ಘಟನೆ ಹಾಗೆಯೇ ಉಳಿದಿರುತ್ತೆ. ಭಾಳಷ್ಟು ವರ್ಷಗಳ ನಂತರ ಅದು ತನ್ನ ಪ್ರಭಾವವನ್ನು ತೋರಿಸೋದಕ್ಕೆ ಶುರು ಮಾಡುತ್ತೆ. ಅಂದರೆ 10 ವರ್ಷದ ಹಿಂದೆ ಘಟನೆ ನಡೆದು 10 ವರ್ಷ ಮುಗಿದೋಗಿರ್ಬೋದು, ಆದರೆ ಆ ಘಟನೆಯ ಇಂಪ್ರೆಷನ್, ಪರಿಣಾಮ ಏನಿದೆ ಅದು ಮನಸ್ಸಿನಲ್ಲೇ ಉಳ್ಕೊಂಡಿರುತ್ತೆ. ಇದು ಸರ್ವೇ ಸಾಮಾನ್ಯವಾದ ವಿಷಯ ಸಾಮಾನ್ಯ. ಯಾಕಂದರೆ ಇದು ಎಲ್ಲರಿಗೂ ಆಗುತ್ತೆ ಅನ್ನುವಂಥ ವಿಷಯ. ಏನಾಗಿ ಎಂಥ ಘಟನೆಗಳು ಸೇರುತ್ತೆ ಮನಸ್ಸಿನಲ್ಲಿ? ಒಂದು ದುಃಖದ ವಿಷಯ, ನೋವಿನ ಘಟನೆ, ಒಂದು ಮನಸ್ಸಿಗೆ ಸಹಿಸಲಾದಂತಹ ಮಾತುಗಳು, ನಡೆದಂತಹ ಜಗಳಗಳು. ಸೊ ಇವೆಲ್ಲವೂ ಕೂಡ ಅವು ಮನಸ್ಸಿನ ಆಳದಲ್ಲಿ ಹೋಗಿ ಸೇರ್ಕೊಂಡಿರುತ್ತೆ. ಈ ನಮ್ಮ ಮನಸ್ಸಿದೆಯಲ್ಲ, ಇದೊಂದು ದೊಡ್ಡ ಸ್ಟೋರ್ ಹೌಸ್. ಇದು ನಮ್ದೊಂದು, ಸಪೋಸ್ ನನಗೆ ಇವತ್ತು 60 ವರ್ಷ ಅಂದರೆ ನಂದು 59 ವರ್ಷದ ಎಲ್ಲ ಮೆಮೊರಿ ಇದೆ. ಅಷ್ಟೇ ಯಾಕೆ, ಇದರಲ್ಲಿ ಜನ್ಮಾಂತರದ ನೆನಪುಗಳು ಕೂಡ ಇದೆ. ಸೊ ಹೀಗಾಗಿ ನಾವು ಈ ಘಟನೆಗಳು ನಡೀತು, ಮನಸ್ಸಿನ ಆಳಕ್ಕೆ ಹೋಯ್ತು, ಅಲ್ಲಿ ಇದೆ ಅಂದರೆ ತೊಂದರೆ ಆಗ್ತಾ ಇರಲಿಲ್ಲ. ಆದರೆ ನಮ್ಮ ಎಲ್ಲ ವಿಚಾರಗಳಿಗೆ ನಾವು ಸುಮ್ಮನೆ ಕೂತ್ಕೊಂಡಾಗೆಲ್ಲ ಈ ನೆನಪುಗಳು ಮೇಲೆ ಬಂದು ಅವು ನಮ್ಮನ್ನು ಹಿಂಸೆಯನ್ನು ಕೊಡುತ್ತೆ. ಯಾವ ಕಹಿ ನೆನಪುಗಳು ಹೋಗಿ ಸೇರ್ಕೊಂಡಿರುತ್ತೋ, ನೆನಪುಗಳು ಬಂದಾಗ ಅದರ ರಿಲೇಟೆಡ್ ಎಮೋಷನ್ಸು ಅದ್ರ ಜೊತೆಗೆ ಬರುತ್ತೆ. ನಮ್ಮಲ್ಲಿ ಈಗ ನಡೀತಾ ಇರೋ ಘಟನೆಗೆ ನಾವು ಪ್ರತಿಕ್ರಿಯೆ ಮಾಡೋದಿಲ್ಲ. ಘಟನೆ ಈಗ ನಡೀತಾ ಇದ್ರೂ ಕೂಡ ನಮ್ಮ ಪ್ರತಿಕ್ರಿಯೆ ಹಿಂದೆ ನಡೆದ ಘಟನೆಯ ಪರಿಣಾಮವಾಗಿರುತ್ತೆ. ಫಾರ್ ಎಕ್ಸಾಂಪಲ್, 10 ವರ್ಷದ ಹಿಂದೆ ಪ್ರಕಾಶ ಅನ್ನೋನು ವೈಟ್ ಆ್ಯಂಡ್ ವೈಟ್ ಡ್ರೆಸ್ ಹಾಕ್ಕೊಂಡಿರ್ತಾನೆ. ಅವನು ನನ್ನ ಕಡೆಗೆ 1 ಲಕ್ಷ ಸಾಲ ಕೇಳಿರ್ತಾನೆ ಅಥವಾ ಸಹಾಯ ಕೇಳಿರ್ತಾನೆ. ನಾನು ಕೊಟ್ಟಾಗ ನನಗೆ ಅವನು ಮೋಸ ಮಾಡಿರ್ತಾನೆ. ಕರೆಕ್ಟ್ ಎಕ್ಸಾಕ್ಟ್ಲಿ 10 ವರ್ಷ ನಂತರ ಒಬ್ಬ ವ್ಯಕ್ತಿ ಬರ್ತಾನೆ. ಅವನು ಬಟ್ಟೆ ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡಿರ್ತಾನೆ. ಕೋಇನ್ಸಿಡೆಂಟ್ಲಿ ಅವನ ಹೆಸರು ಪ್ರಕಾಶ. ಅವನು ದುಡ್ಡು ಕೇಳದೆ ಹೋದರೂ ಕೂಡ ನನಗೆ ಈಗ ಅವನ ಬಗ್ಗೆ ಒಂದು ರೀತಿಯ ಅನುಮಾನ ಉಂಟಾಗ್ತದೆ. ಈ ಪ್ರಕಾಶ ಬೇರೆಯೇ ಇರ್ಬೋದು, 10 ವರ್ಷದ ಹಿಂದಿನ ಪ್ರಕಾಶನೇ ಬೇರೆ ಇರ್ಬೋದು. ಆದರೆ ಆ ಹಿಂದಿನ ಅನುಭವ ಈ ವ್ಯಕ್ತಿಯನ್ನು ಜಡ್ಜ್ ಮಾಡೋದಕ್ಕೆ ಆಗುತ್ತೆ. ಸೊ ಹೀಗಾಗಿ ನಾವು ಯಾರ ಮೇಲೆ ಅಸಮಾಧಾನವನ್ನು ಉಂಟು ಮಾಡಿಕೊಂಡ್ರೆ, ಕೋಪವನ್ನು ಉಂಟು ಮಾಡಿಕೊಂಡ್ರೆ, ಹತಾಶೆ, ದುಃಖ ಉಂಟು ಮಾಡಿಕೊಂಡ್ರೆ ಅದ್ರ ಹಿಂದೆ ಬಲವಾದ ನಮ್ಮ ಯಾವುದೋ ಒಂದು ಕಹಿ ಅನುಭವ ಇರ್ತದೆ.
ನಮ್ಮ ಪಾಸ್ಟಲ್ಲಿ ನಡೆದ ಘಟನೆಗಳು ಪ್ರೇರಿಸ್ತಾ ಇರುತ್ತೆ. ಸೊ ಹೀಗಾಗಿ ನಾವು ಈಗಿಂದಕ್ಕೆ ರಿಯಾಕ್ಟ್ ಮಾಡ್ತಾ ಇರೋದಿಲ್ಲ, ಹಳೇದಕ್ಕೆ ರಿಯಾಕ್ಟ್ ಮಾಡ್ತಾ ಇರ್ತೀವಿ. ಸೊ ಪಾಪ ಯಾರೋ ಒಬ್ರು ಬರ್ತಾರೆ, ಹಿಂದೆ ಯಾರೋ ಮೋಸ ಮಾಡಿರ್ತಾರೆ, ಬಟ್ ಅವ್ರು ಬಂದಿರ್ತಾರೆ, ಅವ್ರು ಮೋಸ ಮಾಡೋರು ಇರಲ್ಲ, ಅವ್ರು ಆತ್ಮೀಯರಾಗೇ ಇರ್ತಾರೆ, ಬಟ್ ಆ ಹಿಂದಿನ ಅನುಭವ ಕೈಯನ್ನು ತಗೊಂಡು ಅವ್ರ ಮೇಲೆ ಹಾಕ್ತೇವೆ ನಾವು. ಸೊ ಇದಕ್ಕೆ ಪ್ರಭಾವ ಬೀಳಿಸುವಂಥ ಬಹಳಷ್ಟು ವಿಷಯಗಳು ನಮ್ಮ ಜೀವನದಲ್ಲಿ ನಡೆದು ಹೋಗಿರುತ್ತೆ. ಸೊ ಹೀಗಾಗಿ ನಮ್ಮ ರಿಯಾಕ್ಷನ್ಸು ಈಗ ನಡೆಯುವ ಘಟನೆಗೆ ಇರೋದಿಲ್ಲ ಅನ್ನುವಂಥದ್ದು ಒಂದು ವಿಷಯ. ಹಾಗಾದರೆ ಈ ಮನಸ್ಸಿನ ಆಳಕ್ಕೆ ಯಾವ್ಯಾವ ವಿಷಯಗಳು ಹೋಗಿ ಸೇರಿಕೊಂಡಿದೆ, ನಾವು ಅದನ್ನು ನಿಧಾನವಾಗಿ ಗಮನಿಸಿದಾಗ ಹಿಂದೆ ನಡೆದ ಘಟನೆಗಳ ಬಗ್ಗೆ ನಮಗೆ ಅಸಮಾಧಾನವಿದ್ದರೆ, ಆ ಘಟನೆಗೆ ನಾವು ಮಹತ್ವ ಕೊಡದೇ ಇದ್ದಿದ್ರೆ, ಆ ಘಟನೆಯನ್ನು ನಾವು ಒಪ್ಪದೇ ಇದ್ದಿದ್ರೆ, ಅಥವಾ ಆ ಘಟನೆಗೆ ನಾವು ಪರಿಹಾರ ಸೂಚಿಸದೇ ಇದ್ದಿದ್ರೆ, ಸೊ ಇವೆಲ್ಲವೂ ಕೂಡ ಅಲ್ಲಿ ಹೋಗಿ ಆ ಅನ್ಕಾನ್ಷಿಯಸ್ ಮೈಂಡಲ್ಲಿ ಸ್ಟೋರ್ ಹೌಸಲ್ಲಿ ಹೋಗಿ ಕುತ್ಕೊಂಡ್ಬಿಟ್ಟಿರುತ್ತೆ. ಕುತ್ಕೊಳ್ಳೋದಷ್ಟೇ ಅಲ್ಲ, ಅದು ನಮ್ಮ ಈಗಿನ ವರ್ತನೆ ಮೇಲೆ ಪ್ರಭಾವ ಬೀರ್ತಾ ಇರುತ್ತೆ. ಇದನ್ನು ಸೈಕಾಲಜಿ ಮನೋರೋಗ ತಜ್ಞರು ಏನು ಹೇಳ್ತಾರೆ, ಇದಕ್ಕೆ ಅವರು ಹೇಳ್ತಾರೆ ಎಮೋಷನಲ್ ರೆಸಿಡ್ಯೂ ಅಂತ. ನಾವು ಅಧ್ಯಾತ್ಮದಲ್ಲಿ ಇದಕ್ಕೆ ಹೇಳ್ತೇವೆ ಸಂಸ್ಕಾರ ಅಂತ. ಬುದ್ಧ ಪಾಲಿ ಭಾಷೆಯಲ್ಲಿ ಇದನ್ನು ಹೇಳ್ತಾನೆ ಸಂಕಾರ ಅಂತ. ಇನ್ಫ್ಯಾಕ್ಟ್ ನಾವು ಸಾಧನೆ ಮಾಡುವ ಆನಾಪಾನ ಸತಿ, ವಿಪಶ್ಯನ, ಸತಿಪಟ್ಟಣ ಎಲ್ಲವೂ ಕೂಡ ಈ ಸಂಸ್ಕಾರಗಳನ್ನು ಅಥವಾ ಸಂಸ್ಕಾರಗಳನ್ನು ಶುದ್ಧಿ ಮಾಡೋದೇ ಆಗಿದೆ. ನಮ್ಮ ಜೀವನದ ನಿರ್ಧಾರಗಳನ್ನು, ಬಹುತೇಕ ನಿರ್ಧಾರಗಳು ಈ ಸಂಸ್ಕಾರಗಳು ತೆಗೆದುಕೊಳ್ಳುತ್ತೆ. ಸಂಸ್ಕಾರಗಳಂತಂದರೆ ಹಿಂದೆ ನಡೆದ ಒಂದು ಸ್ಟ್ರಾಂಗ್ ರಿಯಾಕ್ಷನ್ನು, ಅದು ಇಂಪ್ರೆಷನ್ ಹೋಗಿ ಮೆಮೊರಿಯಲ್ಲಿ ಕುತ್ಕೊಂಡಿರುತ್ತೆ, ಅನ್ಕಾನ್ಷಿಯಸ್ ಮೈಂಡಲ್ಲಿ ಕುತ್ಕೊಂಡಿರುತ್ತೆ. ಆ ಕುತ್ಕೊಂಡಂತಹ ಫೋರ್ಸು ಆಗಾಗ ಆಚೆ ಬರುತ್ತೆ, ಆಗಾಗ ಆಚೆ ಬಂದು ನಮಗೆ ಹಿಂಸೆಯನ್ನು ಕೊಡುತ್ತೆ. ಸೊ ಈ ಉಕ್ಕಿ ಬರುವ ಸಂಸ್ಕಾರಗಳು ಬಹುತೇಕ ಜನರಲ್ಲಿ ಚಿಂತೆಯ ರೂಪದಲ್ಲಿ ಅಥವಾ ಮನಸ್ಸಿನಲ್ಲಿ ಒಟಗುಟ್ಟುವಿಕೆ ಅಂತ ಏನು ಹೇಳ್ತೀವಿ, ಆ ಮೆಂಟಲ್ ಮರ್ಮರಿಂಗ್ ರೂಪದಲ್ಲೋ ಅಥವಾ ವಿನಾಕಾರಣ ಚಿಂತೆ ರೂಪದಲ್ಲೋ ಅದು ಬಂದು ಪ್ರಕಟಗೊಳ್ತಾ ಇರುತ್ತೆ. ಅದನ್ನೂ ಕೂಡ ನಾವು ಅವಾಯ್ಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತೇವೆ. ನಾವು ವಿಚಾರ ಮಾಡಬೇಕಾಗಿರೋದೇನು ಅಂತಂದರೆ, ನಾವು ಗಮನಿಸಬೇಕಾಗಿರೋ ಬಹಳ ಮುಖ್ಯ ವಿಚಾರ ಏನಂತಂದರೆ, ನಮ್ಮ ರಿಯಾಕ್ಷನ್ನಿಂದ ಈ ಸಂಸ್ಕಾರಗಳು ಎಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತೆ ಅನ್ನೋದನ್ನು ನಾವು ಗಮನಕ್ಕೆ ತೆಗೆದುಕೊಂಡು ಬರಬೇಕು. ಯಾಕಂದರೆ ನಮ್ಮ ಎಲ್ಲ ನಿರ್ಧಾರದ ಹಿಂದೆ ಈ ಸಂಸ್ಕಾರಗಳು ಕೆಲಸ ಮಾಡುತ್ತೆ. ಈ ಸಂಸ್ಕಾರಗಳೆಲ್ಲ ನಮ್ಮ ಪೂರ್ವದಲ್ಲಿ ಅಂದರೆ ಪಾಸ್ಟಲ್ಲಿ ನಡೆದ ಘಟನೆಗೆ ತೀವ್ರವಾದ ರಿಯಾಕ್ಟ್ ಏನು ಮಾಡಿದ್ವಿ ಅದರ ಇಂಪ್ರೆಷನ್ಗಳು ಅಂತ. ಸೊ ನಾನು ಬಹಳಷ್ಟು ಜನರನ್ನ ನೋಡ್ತಾ ಇರ್ತೇನೆ, ಅವರು ಇನ್ನೂ ನೋಡಿ ಒಂದು ಅದ್ಭುತವಾದ ವಿಷಯ, ಭೂತಕಾಲನ ಯಾರೂ ಬದಲಾಯಿಸೋಕ್ಕಾಗೋದಿಲ್ಲ. ಆದರೆ ಅದ್ಭುತ ವಿಷಯ ಏನು ಗೊತ್ತಾ, ಆ ಭೂತಕಾಲದಲ್ಲಿ ಉಂಟಾದ ನೋವಿನ ಭಾವನೆಯ ಹೊರೆಯನ್ನು ಹೊತ್ಕೋಬೇಕು ಅಂತ ಏನು ರೂಲ್ಸ್ ಇಲ್ವಲ್ಲ. ವಿ ಆಲ್ವೇಸ್ ಕ್ಯಾರಿ ದೋಸ್ ಎಮೋಷನಲ್ ರೆಸಿಡ್ಯೂ ಆ್ಯಂಡ್ ಲಿವ್ ವಿತ್ ಇಟ್. ಯಾವಾಗ ಅದರ ಜೊತೆಗೆ ಬದುಕಕ್ಕೆ ಶುರು ಮಾಡ್ತೇವೋ ಮನೋರೋಗಗಳು ಉಂಟಾಗತ್ತೆ. ನಾನು ಭಾಳಷ್ಟು ಜನರನ್ನ ಗಮನಿಸಿದ್ದೇನೆ. ಅವ್ರು ಹೇಳ್ತಾರೆ, ನಾವು ಚಿಕ್ಕವರಿದ್ದಾಗ ನಮ್ಮ ತಂದೆ ಹಾಗೆ ಹೊಡಿತಾ ಇದ್ರು, ನಮ್ಮ ತಾಯಿ ಹೀಗೆ ಹೊಡಿತಾ ಇದ್ರು, ಆ ಹೊಡಿತದ ನೋವುಗಳನ್ನು ಇನ್ನೂ ಇಟ್ಕೊಂಡಿದ್ದಾರೆ. ಎಷ್ಟರ ಮಟ್ಟಿಗೆ ಅಂತಂದರೆ ಅವ್ರ ಕ್ಯಾರೆಕ್ಟರ್ ಮೇಲೆ ಅದು ಇನ್ಫ್ಲೂಯೆನ್ಸ್ ಆಗಿ ಅವ್ರ ಮಕ್ಕಳಿಗೆ ಹೊಡಿತಾರೆ. ಇದರ ಪ್ರಭಾವ ಎಲ್ಲ ಆ ಸಂಸ್ಕಾರದ್ದು, ಪಾಸ್ಟ್ ಲೈಫ್ ಎಮೋಷನಲ್ ರೆಸಿಡ್ಯೂ. ನನ್ನ ದೊಡ್ಡಪ್ಪ ಆಸ್ತಿ ವಿಚಾರದಲ್ಲಿ ನನಗೆ ಮೋಸ ಮಾಡಿದ, ಮೋಸ ನಡೆದಿದ್ದು ಆವಾಗಲೇ, ದೊಡ್ಡಪ್ಪನೂ ಸತ್ತ, ಅಪ್ಪನೂ ಸತ್ತ, ಆದರೂ ಆ ಹೆಗೆತನವನ್ನು ನಾವು ಇನ್ನೂ ಇಟ್ಕೊಂಡಿದ್ದೇವೆ. ಯಾವ ರೂಪದಲ್ಲಿ? ಆ ಹಿಂದೆ ನಡೆದ ಘಟನೆಗಳ ಅನುಭವ ಈ ಅನ್ಕಾನ್ಷಿಯಸ್ ಮೈಂಡಲ್ಲಿ ಜೀವಂತವಾಗಿದೆ. ನನ್ನ ಅಕ್ಕ ಭಾವನೆಗೋಸ್ಕರ ನನ್ನ ಜೀವನವನ್ನು ತ್ಯಾಗ ಮಾಡದೆ, ಅವ್ರು ನನ್ನನ್ನು ನೋಡ್ಕೊಳ್ಳಿಲ್ಲ, ಈ ಕೊರಗಲ್ಲಿನೇ ಇರುವ ಅದೃಷ್ಟಮಯವಾದ ಆರೋಗ್ಯಮಯವಾದ ಜೀವನವನ್ನೇ ನಾವು ಹಾಳು ಮಾಡಿಕೊಳ್ತಾ ಇದ್ದೇವೆ. ಇಂಥವ್ರನ್ನು ನಾನು ಭೇಟಿ ಮಾಡಿದ್ದೇನೆ. ಏನೋ ಒಂದು ಕಹಿ ಘಟನೆ, ಅದನ್ನೇ ಆ ಪುನರಾವರ್ತನೆಗೊಳ್ತಾ ಆ ಸಂಸ್ಕಾರಗಳು ಬರ್ತವೆ, ಅದನ್ನು ನಾವು ರಿಯಾಕ್ಟ್ ಮಾಡ್ತೀವಿ, ದುಃಖ ಆಗುತ್ತೆ, ನೋವಾಗುತ್ತೆ, ಒಳಗಡೆ ಹೋಗುತ್ತೆ. ಸೊ ನಾವು ಅದರಲ್ಲೇ ಬರುತ್ತೆ. ಇದನ್ನು ಕೊರಗಿನ ಜೀವನ ಅಂತೇನು ಹೇಳ್ತಾರೆ. ಈ ಕೊರಗು ಎಲ್ಲವೂ ಇಟ್ ಈಸ್ ರಿಲೇಟೆಡ್ ಅಬೌಟ್ ದ ಪಾಸ್ಟ್. ನಮ್ಮ ಚಿಂತೆ, ನಮ್ಮ ಗಿಲ್ಟ್, ಸೊ ಇವೆಲ್ಲ ಅಲ್ಲಿಯ ಕೊಡುಗೆಗಳು. ನಾವು ಅದನ್ನು ಬಿಸಾಕಿ, ಆ ಹೊರೆನ ಬಿಸಾಕಿ ಜೀವನವನ್ನು ಫ್ರೆಶ್ ಆಗಿ ನೋಡ್ತಾ ಇಲ್ಲ. ವಿ ಆರ್ ನಾಟ್ ರಿನ್ಯೂವಿಂಗ್
ಆದರೆ ನಾವು ಯಾವುದಕ್ಕೆ ಬಲಿಯಾಗಿದ್ದೇವೆ? ನಾವೆಲ್ಲ ಮನೋರೋಗಿಗಳು ಯಾವುದಕ್ಕೆ ಬಲಿಯಾಗಿದ್ದೇವೆ? ನಾವು ಈ ಹಳೆಯ ಘಟನೆಗಳು ಸಂಸ್ಕಾರದ ಮೂಲಕ ನಮ್ಮ ಕಾನ್ಷಿಯಸ್ ಮೈಂಡಿಗೆ ಬರ್ತವೆ, ಅದು ನೋವನ್ನು ಕೊಡ್ತವೆ, ನಾವು ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ರಿಯಾಕ್ಟ್ ಮಾಡ್ತೇವೆ. ನೋಡಿ, ಬಹಳಷ್ಟು ಜನರ ಸ್ವಭಾವ ಯಾಕಾಗಿರುತ್ತೆ? ಆ ಸ್ವಭಾವದ ಹಿಂದೆ ಪಾಸ್ಟಲ್ಲಿ ನಡೆದ ಅವರ ಘಟನೆಗಳು, ಆ ಅನುಭವಗಳಿಂದ ಅವರ ವ್ಯಕ್ತಿತ್ವ ನಿರ್ಮಾಣ ಆಗಿರುತ್ತೆ. ಅಷ್ಟೇ ಅಲ್ಲದೆ ಅವರ ಸ್ವಭಾವ ಕೂಡ ನಿರ್ಮಾಣ ಆಗಿರುತ್ತೆ. ಸೊ ಯಾಕಪ್ಪ ನಾವು ಸುಮ್ಮನೆ ಕಷ್ಟಪಡಬೇಕು? ವಿನಾಕಾರಣ ಹಳೇದಾಗೋಯ್ತು, ಅದು ನಡೆದ ಘಟನೆ, ಸತ್ತೋಯ್ತು, ಭೂತಕಾಲ, ಅದು ಇನ್ನೂ ಹೊರುವ ಅವಶ್ಯಕತೆ ಇಲ್ಲ. ಅದಕ್ಕೆ ನಾವೇನು ಮಾಡ್ತೇವೆ? ನಾವು ಶಾಂತ ಚಿತ್ತರಾಗಿ ಧ್ಯಾನಕ್ಕೆ ಕುಳಿತುಕೊಳ್ತೇವೆ. ಬಹಳಷ್ಟು ಜನರಿಗೆ ಧ್ಯಾನ ಮಾಡೋಕ್ಕಾಗೋದಿಲ್ಲ. ಯಾರೊಬ್ರು ಇದ್ರ ಜೊತೆಗೇನೆ ಒಂದು ಪ್ರಶ್ನೆ ಕೇಳಿದ್ರು, ಸ್ವಾಮಿ ನಮ್ಗೆ ಯಾಕೆ ಧ್ಯಾನ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. ಅದಕ್ಕೆ ಕಾರಣನೂ ಕೂಡ ಅದೇನೆ. ನಾವು ಧ್ಯಾನಕ್ಕೆ ಅಂತ ಕೂತ್ಕೊಂಡಾಗ ಬೇಡವಾದ ವಿಚಾರಗಳ ಮೇಲೆ ಬರುತ್ತೆ, ಅದು ನನಗೆ ಕಿರಿಕಿರಿ ಉಂಟು ಮಾಡುತ್ತೆ. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಅದನ್ನು ಡೈವರ್ಟ್ ಮಾಡಿ ಧ್ಯಾನದಿಂದ ಎದ್ದು ಓಡಾಡ್ತೇನೆ. ಇವತ್ತು TV ನೋಡೋದು ಜಾಸ್ತಿ ಆಗಿದೆ, ಮೊಬೈಲ್ ನೋಡೋದು ಜಾಸ್ತಿ ಆಗಿದೆ. ಸೊ ಇದಕ್ಕೆಲ್ಲ ಕಾರಣ ಏನು ಅಂತಂದರೆ, ಐ ಡೋಂಟ್ ವಾಂಟ್ ಟು ಎನ್ಕೌಂಟರ್ ಮೈ ಓನ್ ಮೈಂಡ್. ನನ್ನ ಮನಸ್ಸನ್ನು ನಾನು ನೋಡೋದಕ್ಕೆ ನಾನು ಧೈರ್ಯವಂತನಾಗಿಲ್ಲ. ಹಾಗಾಗಿ ನಾನೇನು ಮಾಡ್ತೇನೆ, ನನ್ನ ಮನಸ್ಸನ್ನು ಡೈವರ್ಟ್ ಮಾಡ್ತೇನೆ ಸಿನಿಮಾಗಳಲ್ಲೋ, ಗಾಸಿಪ್ಗಳಲ್ಲೋ, ಅಥವಾ ಇವತ್ತಿನ ಲೆಕ್ಕಕ್ಕೆ ಮೊಬೈಲು, ಫೇಸ್ಬುಕ್ಕು ಇವನ್ನ ನೋಡ್ಕೊಳ್ತಾ ಕೂತ್ಕೊಳ್ತೇನೆ. ಎಷ್ಟು ಕಾಲಹರಣ ಆಗತ್ತೆ. ಕಾರಣ ಏನು? ಐ ಆಮ್ ನಾಟ್ ರೆಡಿ ಟು ಎನ್ಕೌಂಟರ್ ಮೈ ಮೈಂಡ್. ಸೊ ಅದಕ್ಕೆ ಈ ಪ್ರಪಂಚದಲ್ಲಿ ಅಡ್ವರ್ಟೈಸ್ಮೆಂಟ್ ಅನ್ನೋದು ನಿಮ್ಮ ಮನಸ್ಸನ್ನು ವಿಚಲಿತಗೊಳಿಸುವ, ಡೈವರ್ಟ್ ಮಾಡುವ ಕೆಲಸಗಳನ್ನೇ ಮಾಡುತ್ತೆ. ಈ ಮಾಯೆ ಮತ್ತು ಭ್ರಮೆ ಅನ್ನೋದೇನಿದೆ, ನಿಮ್ಮ ಮನಸ್ಸನ್ನು ನಿಮ್ಮ ಅರಿಯೋದಕ್ಕೆ ಬಿಡೋದಿಲ್ಲ, ಅದನ್ನು ಡೈವರ್ಟ್ ಮಾಡ್ತಾನೆ ಇರುತ್ತೆ. ಯಾಕೆಂದರೆ ನಿಮ್ಮ ಮನಸ್ಸನ್ನು ನೀವು ಅರಿಯೋದಕ್ಕೆ ಶುರು ಮಾಡಿದ್ರೆ, ಒನ್ಸ್ ಯು ಸ್ಟಾರ್ಟ್ ಸ್ಟಡಿಂಗ್ ಯುವರ್ ಮೈಂಡ್, ನಿಮ್ಮ ಎಲ್ಲ ಸಮಸ್ಯೆಗಳ ಪರಿಹಾರ ಸಿಗ್ತದೆ. ಅದಕ್ಕೆ ನಾವೇನು ಮಾಡ್ತೇವೆ, ಈ ಹಿಂದಿನ ಮೆಕ್ಯಾನಿಸಮನ್ನು ತಿಳಿಸ್ಕೊಟ್ಟು ಅವರಿಗೆ ಧ್ಯಾನಕ್ಕೆ ಕೂಡಿಸ್ತೇವೆ. ಅವರಿಗೆ ಧ್ಯಾನ ಅನ್ನೋ ಶಬ್ದ ಬಳಸೋದಿಲ್ಲ. ಸಾಕ್ಷಿ ಸಮೇತರಾಗಿ ಕುಳಿತುಕೊಳ್ಳಿ, ಅಥವಾ ನಿಮ್ಮ ಮನಸ್ಸನ್ನು ಗಮನಿಸಿ. ಸಹಜವಾಗಿಯೇ ನನ್ನ ಮನಸ್ಸನ್ನು ಗಮನಿಸುವುದಾಗ ನಾನು ಯಾವುದನ್ನು ರಿಜೆಕ್ಟ್ ಮಾಡಿದ್ನೋ, ಯಾವುದನ್ನು ಅಕ್ಸೆಪ್ಟ್ ಮಾಡಿಕೊಂಡಿರಲಿಲ್ವೋ, ಯಾವುದು ಇನ್ಕಂಪ್ಲೀಟ್ ಆಗಿತ್ತೋ, ಅದೆಲ್ಲವೂ ನನ್ನ ಮನಸ್ಸಿನ ಚಿತ್ತದ ಮೇಲೆ ಬರುತ್ತೆ, ನನ್ನ ಗಮನಕ್ಕೆ ಬರ್ತದೆ. ನಾನು ಅವಾಯ್ಡ್ ಮಾಡ್ತೀನಿ. ಈಗ ಹೇಳ್ತೀನಪ್ಪ, ಫಸ್ಟ್ ಏನು ನಿಮ್ಮ ಮೈಂಡಿನ ಕಂಟೆಂಟ್ ಏನು ಗಮನಿಸಿ. ನೀವು ಕೂಡ ಅದನ್ನೇ ಮಾಡಿ. ಯಾಕೆಂತಂದರೆ ಮನಸ್ಸು ಶಾಂತವಾಗಬೇಕಾದ್ರೆ ಮನಸ್ಸಿನ ಒಳಗಡಿನ ಒದ್ದಾಟಗಳನ್ನು ನಾವು ಬಗೆಹರಿಸದೆ ಹೊರಗಡೆಯ ಒದ್ದಾಟಗಳನ್ನು ಬಗೆಹರಿಸೋಕ್ಕಾಗೋದಿಲ್ಲ. ಮನಸ್ಸು ಶಾಂತವಾಗಬೇಕು, ಸಮಾಧಾನವಾಗಬೇಕು. ಇದೇ ಮನುಷ್ಯ ದುಡಿಬೇಕಾದ ನಿಜವಾದ ಮೌಲ್ಯ. ಮನುಷ್ಯನ ನಿಜವಾದ ಶ್ರೀಮಂತಿಕೆ ಇರೋದೇ ಈ ಶಾಂತಿ ಸಮಾಧಾನದಲ್ಲಿ ಮಾತ್ರ. ಅವನು ಎಷ್ಟೇ ಐಷಾರಾಮಿ ಇರಲಿ, ಎಷ್ಟೇ ಅನುಕೂಲಗಳಿರಲಿ, ಅವನಿಗೆ AC ರೂಮಲ್ಲಿ ಕೊರಗ್ತಾ ಇದ್ದಾನೆ, AC ಕಾರಲ್ಲಿ ಕೊರಗ್ತಾ ಇದ್ದಾನೆ, ಆಸ್ತಿ ಅಂತಸ್ತು ಮಾಡಿಕೊಂಡು ಕೊರಗ್ತಾ ಇದ್ದಾನೆ. ಈ ಕೊರಗುವಿಕೆ ಹಿಂದೆ ಏನಾಗಿದೆ? ಹಿಂದೆ ನಡೆದ ಘಟನೆ. ಬಹಳಷ್ಟು ಅನ್ಎಕ್ಸ್ಪ್ಲೈನ್ಡ್ ಫಿಯರ್ಸ್ ಆ್ಯಂಡ್ ಫೋಬಿಯಸ್ ಇದೆ. ಅದು ಕೂಡ ಪೂರ್ವ ಜನ್ಮದಲ್ಲಿ ನಡೆದ ಇಂಥ ಸ್ಟ್ರಾಂಗ್ ಇಂಪ್ರೆಷನ್, ಚೈಲ್ಡ್ಹುಡ್ಡಲ್ಲಿ ನಡೆದಂಥ ಬಹಳಷ್ಟು ಟ್ರಾಮಾ. ಫಾರ್ ಎಕ್ಸಾಂಪಲ್, ಒಂದು ಮಗು ಲಿಫ್ಟಲ್ಲಿ ಹೋಗ್ತಾ ಅದಕ್ಕೆ ಏನೋ ಒಂದು ಕೆಟ್ಟ ಘಟನೆ ನಡೀತು ಅಂತ ಅಂದ್ಕೊಳ್ಳಿ, ಆ ಮಗು ಜೀವನ ಪೂರ್ತಿ ಲಿಫ್ಟಲ್ಲಿ ಕಾಲಿಡೋದಿಲ್ಲ. ಯಾಕಂದರೆ ಆ ಭಯ ಮತ್ತೆ ಮತ್ತೆ ಬರುತ್ತೆ, ಆ ಸಂಸ್ಕಾರಗಳು ಮತ್ತೆ ಮತ್ತೆ ಬರುತ್ತೆ, ಅವ್ರನ್ನ ಆ ಭಯಕ್ಕೆ ಧುಮುಕಿಸುತ್ತೆ. ಸೊ ಇದಕ್ಕೆ ಏನು ಮಾಡಬೇಕು? ಮೊದಲನೇ ಸ್ಟೆಪ್ಪು, ಕಣ್ಣು ಮುಚ್ಕೊಂಡು ಕೂತ್ಕೊಂಡಾಗ ಫಸ್ಟ್ ಬರೋದೇ ಈ ನಾವು ಒಪ್ಪಿಕೊಳ್ಳದ ಅಪೂರ್ಣ ನೆನಪುಗಳು ಗುರುತಿಸ್ಬೇಕು. ಎರಡನೇದು, ಯಾವ ಸಂಕಲ್ಪದಿಂದ ಗುರುತಿಸ್ಬೇಕು? ಈಗ ಬಂದಂಥ ನೆನಪುಗಳು ನನ್ನನ್ನು ಕಾಡೋದಕ್ಕೆ ನಾನು ಬಿಡೋದಿಲ್ಲ. ಇಷ್ಟು ದಿವಸ ನಾನು ಅನ್ಕಾನ್ಷಿಯಸ್ ಆಗಿದ್ದೆ, ಹೀಗಾಗಿ ಅನ್ಕಾನ್ಷಿಯಸ್ ಮೈಂಡ್ ಆ್ಯಕ್ಟಿವ್ ಆಗಿತ್ತು. ನಾನೀಗ ಕಾನ್ಷಿಯಸ್ ಅಷ್ಟೇ ಅಲ್ಲ, ಎಚ್ಚೆತ್ತವಾಗಿದ್ದೇನೆ. ಸೊ ಈಗ ಬರಲಿ ಅಂತ ನಾವೇ ಬರೋದಕ್ಕೆ ಬಿಡಬೇಕು. ತಪಸ್ಸು ಅಂದರೆ ಇದೇನೆ. ಕಣ್ಣು ಮುಚ್ಕೊಂಡು ಆ ವಿಚಾರಗಳು ಬರೋದಕ್ಕೆ ಬಿಡ್ತೇವೆ. ಬಿಟ್ಟಾಗ ಅದನ್ನು ಅರ್ಥ ಮಾಡ್ಕೊಳ್ತೇವೆ. ಇದು ಸಂಪೂರ್ಣ ಮಾಡಬೇಕು, ಕನ್ಕ್ಲೂಡ್ ಮಾಡಬೇಕು. ಆ ವಿಷಯನ ನಾವು ಕನ್ಕ್ಲೂಡ್ ಮಾಡಬೇಕು. ಹಾಗೆ, ಹೌದು, ನಾವು ಚಿಕ್ಕವರಿದ್ದಾಗ ಈ ಘಟನೆ ಆಯಿತು, ಅಥವಾ ನಾನು ಇದು ಬುದ್ಧಿ ಇಲ್ಲದ ಸಮಯದಲ್ಲಿ ಈ ತಪ್ಪನ್ನು ಮಾಡಿದ್ದೇನೆ, ಅಥವಾ ಇದು ನನ್ನಿಂದ ತಪ್ಪಾಗಲ್ಪಡ್ತು, ಅಥವಾ ಅವರು ತಪ್ಪನ್ನು ಮಾಡಿದ್ದಾರೆ, ಇದು ನಡೆದು ಹೋದ ಘಟನೆ. ಇದನ್ನು ನಾನು ಭಾವನಾತ್ಮಕ ಭಾರವನ್ನು ಈ ವಿಷಯದಲ್ಲಿ ಹೊರೋದಿಲ್ಲ. ಕೆಲ ಘಟನೆಗಳನ್ನು ನಾನು ಒಪ್ಪಿಕೊಳ್ಳುತ್ತೇನೆ.
ಕೆಲ ಅಸಮಾಧಾನಗಳನ್ನು ನಾನೀಗ ಕ್ಷಮಿಸಿ ಬಗೆಹರಿಸ್ತೇನೆ. ಯಾಕೆ ಅಂತಂದರೆ ಅಸಮಾಧಾನ ಮಾಡಿರೋ ವ್ಯಕ್ತಿ ಇವತ್ತು ಬದುಕಿದ್ದಾನೋ ಬದುಕಿಲ್ವೋ, ಜೊತೆಗಿದ್ದಾನೋ ಜೊತೆಗಿಲ್ವೋ, ಆದರೆ ಆ ನೆನಪುಗಳು ಮಾತ್ರ ತೀವ್ರವಾಗಿ ನಮ್ಮ ಮನಸ್ಸಿನಲ್ಲಿದೆ. ಅದು ನಮ್ಮನ್ನು ಕಾಡ್ತಾ ಇದೆ. ಶತ್ರುಗಳು ಹೊರಗಿಲ್ಲ, ಶತ್ರು ನಮ್ಮಗಳು ನಮ್ಮ ಒಳಗೆ ಇದ್ದಾರೆ. ನಮಗೆ ತೊಂದರೆ ಕೊಟ್ಟಿರೋರು ಹೊರಗಿಲ್ಲ, ಆ ತೊಂದರೆಗಳು ನಮ್ಮ ಒಳಗೆ ಇದೆ. ಸೊ ಅದರಿಂದ ನಾವು ಫ್ರೀ ಆಗಬೇಕು, ಅದರಿಂದ ಲಿಬರೇಟ್ ಆಗಬೇಕು. ಸೊ ನಾನಿವಾಗ ಎಚ್ಚೆತ್ಕೊಂಡು ಪ್ರತಿಯೊಂದನ್ನು ಆಚೆ ತರ್ತೇನೆ. ಮೊದಲು ಒಪ್ಪಿಕೊಳ್ತೇನೆ, ಆಮೇಲೆ ಅಸಮಾಧಾನ ಕ್ಷಮಿಸ್ತೇನೆ. ಆ ಕಾಲಘಟ್ಟವನ್ನು ಅಲ್ಲಿಗೆ ನಾನು ಇನ್ನು ಮುಂದೆ ಆ ಎಮೋಷ್ನಲ್ ರೆಸಿಡ್ಯೂ ತೆಗೆದುಕೊಳ್ಳೋದಿಲ್ಲ, ಆ ಭಾವನಾತ್ಮಕ ಭಾರ ತೆಗೆದುಕೊಳ್ಳೋದಿಲ್ಲ ಅಂತ ಒಂದು ರೀಅಫರ್ಮೇಷನ್ ಕಳೀತೇನೆ. ಹೀಗೆ ಮಾಡಿದಾಗ ಬಂಧುಗಳೇ ಅದ್ಭುತವಾದಂಥ ಒಂದು ವಿಚಾರ ಗೊತ್ತಾಗತ್ತೆ. ಏನು? ಆ ಎಲ್ಲ ಘಟನೆಗಳು ನಡೆದಿತ್ತಲ್ಲ, ಆ ಎಲ್ಲ ಘಟನೆಗಳ ನೋವನ್ನು ನಾನು ತಿಂದಿದ್ನಲ್ಲ, ಈಗ ಆ ನೋವುಗಳಿಗೆ ರಿಯಾಕ್ಟ್ ಮಾಡದೆ ಅವೇರ್ನೆಸ್ಸಿಂದ ಬಿಟ್ಟಾಗ ನನಗೆ ಪ್ರತಿಯೊಂದರಲ್ಲೂ ಒಂದು ಪಾಠ ಕಾಣಿಸುತ್ತೆ. ಏನು ಪಾಠ ಅದು? ನಾನು ನನ್ನ ಗಡಿ ಮೀರಿ ಹೋಗಿ ವರ್ತಿಸಿದೆ ಅನ್ನುವಂಥ ಪಾಠ. ಅಥವಾ ಯಾವುದೇ ವ್ಯಕ್ತಿನ ನನ್ನ ಬೌಂಡ್ರಿ ಒಳಗೆ ನಾನು ಬಿಟ್ಕೊಂಡಿದ್ದಕ್ಕೆ ನಾನು ಮಾಡ್ಕೊಂಡಿರೋ ತಪ್ಪು, ನಾನು ಅಸಹಜವಾಗಿ ನಂಬಿದೆ, ಅದು ನನ್ನ ತಪ್ಪು. ಆ ತಪ್ಪುಗಳಲ್ಲಿ ಪಾಠಗಳು ಕಾಣಿಸೋಕ್ಕೆ ಶುರುವಾಗುತ್ತೆ. ಆಮೇಲೆ ವ್ಯಕ್ತಿಗಳಲ್ಲಿ ಒಬ್ಬ ವ್ಯಕ್ತಿಯಿಂದ ತಪ್ಪು ಮಾಡಬಾರ್ದು ಅನ್ನೋದು ಕಲಿತೀವಿ, ಒಬ್ಬ ವ್ಯಕ್ತಿಯಿಂದ ಸಹನೆ ಇಂದ ಹೇಗಿರಬೇಕು ಅಂತ ಕಲಿತೀವಿ, ಒಬ್ಬ ವ್ಯಕ್ತಿಯಿಂದ ಹೇಗೆ ವರ್ತಿಸಬೇಕು ಅನ್ನೋದು ಕಲಿತೀವಿ, ಅಥವಾ ಇವೆಲ್ಲ ಘಟನೆಗಳಲ್ಲಿ ಹೇಗಿರಬೇಕು ಹೇಗಿರಬಾರ್ದು ಅನ್ನೋದು ಕಲಿತೀವಿ. ಎಂಥ ಅದ್ಭುತ! ಸೊ ಜೀವನದ ಪಾಠ ಅಂದರೆ ಏನು? ನಮ್ಮ ಗತಿಸಿದ ಅನುಭವಗಳು ನಮ್ಮ ಮನಸ್ಸಿನಲ್ಲಿ ಯಾವ ರೀತಿ ಇಂಪ್ರೆಷನ್ ಮಾಡ್ತಾ ಇದೆ, ಅದನ್ನು ಆ ಎಮೋಷ್ನಲ್ ರೆಸಿಡ್ಯೂ ಇಲ್ಲದೆ ಕೇವಲ ಪಾಠವನ್ನು ಕಲ್ತ್ಕೊಂಡು ಮುಂದೆ ಹೋಗೋದು. ಇಲ್ಲ ಅಂತಂದರೆ ಬಂಧುಗಳೇ, ಈ ಥರ ನಾವು ಬಿಟ್ಟುಕೊಟ್ಟು ಜನ್ಮಾಂತರದ ಅನುಭವಗಳು ನಮ್ಮ ಸ್ಟೋರ್ ಹೌಸಲ್ಲಿದೆ. ಆ ಅನುಭವಕ್ಕೆ ಪಾಠ ಕಲಿಸೋದಕ್ಕೆ ಘಟನೆಗಳಾಗತ್ತೆ, ಸಂಬಂಧಗಳು ಹುಟ್ಟುತ್ತೆ. ಸೊ ಆದ್ದರಿಂದ ನಾವೇನು ಮಾಡೋಣ? ಇವತ್ತೇ ಒಂದು ನಿರ್ಧಾರ ಮಾಡೋಣ. ಲೆಟ್ ಪಾಸ್ಟ್ ನಾಟ್ ಡಿಕ್ಟೇಟ್ ಮೈ ಫ್ಯೂಚರ್. ಭೂತಕಾಲ ನನ್ನ ಭವಿಷ್ಯವನ್ನು ರೂಪಿಸದೇ ಇರೋ ಹಾಗೆ ನಾವು ಇದನ್ನು ಮಾಡೋಣ. ಒಂದು ಸಂಕಲ್ಪ ಮಾಡೋಣ, ಶಾಂತ ರೀತಿಯಿಂದ ಕುಳಿತುಕೊಳ್ಳೋಣ. ನನ್ನ ಮನಸ್ಸಿನಲ್ಲಿರುವ ಎಲ್ಲ ವಿಚಾರಗಳು, ಒಳ್ಳೆಯದು ಕೆಟ್ಟದ್ದು ಕೊಳಕು ಎಲ್ಲವೂ ಆಚೆ ಬರಲಿ. ಅದನ್ನು ನಾನು ಅರಿವಿನಿಂದ ಗಮನಿಸ್ತೇನೆ. ಅಲ್ಲೂ ರಿಯಾಕ್ಟ್ ಮಾಡೋದಿಲ್ಲ. ಮೋಸ್ಟ್ ಆಫ್ ದ ಟೈಮ್ ಅದಕ್ಕೆ ರಿಯಾಕ್ಟ್ ಮಾಡಿ ಎನರ್ಜಿ ಕೊಟ್ಟು ಅದನ್ನು ಒಳಗಡೆ ಕಳಿಸ್ತೀವಿ. ಇಲ್ಲಾಂದರೆ ಅದನ್ನು ಅವಾಯ್ಡ್ ಮಾಡ್ತೀವಿ. ಅದನ್ನು ಅವಾಯ್ಡ್ ಮಾಡೋದಕ್ಕೆ ಧೂಮ್ರಪಾನ ಮಾಡ್ತೀವಿ ಅಥವಾ ಮಧುಪಾನ ಮಾಡ್ತೀವಿ. ಸೊ ಕುಡಿಯೋದು, ಸಿಗರೆಟ್ ಸೇದೋದು ಅಥವಾ ಡಿಜಿಟಲ್ ಸಿಗರೇಟು, ಈ ಕಡೆಗೆ ನಾವು ಹೋಗ್ತೇವೆ. ಇವತ್ತು ನಾವು ಅದನ್ನು ಎದುರಿಸೋಣ. ಯಾಕಂದರೆ ಕೊಳೆ ಹೊರಗಡೆ ಇಲ್ಲ, ಕೊಳೆ ಒಳಗಡೆ ಇದೆ. ಆ ಒಳಗಡೆ ಇರೋ ಕೊಳೆಯನ್ನು ತೆಗೆದಾಗ ಅಂತರಂಗ ಶುದ್ಧಿ ಆಗುತ್ತೆ. ಈ ಅಂತರಂಗ ಶುದ್ಧಿ ಬಹಿರಂಗವನ್ನು ಶುದ್ಧಿ ಮಾಡುತ್ತೆ. ಇದೇ ಅಧ್ಯಾತ್ಮ ಸಾಧನೆ. ಇದಕ್ಕೆ ಅಧ್ಯಾತ್ಮಕ್ಕೆ ಬರಬೇಕು ಅಂತೇನಿಲ್ಲ, ಕಾವಿ ಬಟ್ಟೆ ಹಾಕೋಬೇಕು ಅಂತೇನಿಲ್ಲ, ವರ್ಕ್ಶಾಪಿಗೆ ಹೋಗಬೇಕು ಅಂತೇನಿಲ್ಲ. ಇದು ನೀವೇ ಗಮನಿಸ್ಕೊಂಡಾಗ ಆವಾಗ ಏನಾಗುತ್ತೆ? ನಿಮ್ಮ ಸಂಸಾರ ಚೆನ್ನಾಗಾಗಿರುತ್ತೆ, ನಿಮ್ಮ ಬದುಕು ಚೆನ್ನಾಗಾಗತ್ತೆ, ಬದುಕು ಹಸನಾಗತ್ತೆ, ಪ್ರೊಡಕ್ಟಿವಿಟಿ ದೊಡ್ಡದಾಗಿರುತ್ತೆ. ನೀವು ಎಲ್ಲಿ ಕೆಲಸಕ್ಕೆ ಹೋಗ್ತಿರೋ ಮೌಲ್ಯಭೂತವಾಗಿ ಕೆಲಸಗಳನ್ನು ಮಾಡ್ಬೋದು. ಆದರೆ ಈಗ ನಾವೆಲ್ಲರೂ ಗೊತ್ತಿದೆಯೋ ಗೊತ್ತಿಲ್ಲದೆ ಅನ್ಕಾನ್ಷಿಯಸ್ ಮೂಟೆನ ಹೊತ್ಕೊಂಡು ಓಡಾಡ್ತಾ ಇದ್ದೀವಿ. ಅದರ ಅವಶ್ಯಕತೆ ಇಲ್ಲ. ಕಾಲ ನಮ್ಮ ಕೈಯಲ್ಲಿ ಇಲ್ಲದೆ ಇರಬಹುದು, ಆದರೆ ಕಾಲದಿಂದ ಉಂಟಾದ ಪರಿಣಾಮವನ್ನು, ಅದರ ಭಾವನೆಗಳನ್ನು ಹೊರಬೇಕೋ ಬೇಡೋ ಅನ್ನುವಂತಹ ಚಾಯ್ಸು, ಆಯ್ಕೆ ನಮ್ಮಲ್ಲಿ ಇದ್ದೇ ಇರುತ್ತೆ. ಸ್ನೇಹಿತರೆ, ಈ ಮಾತುಗಳನ್ನು ನಿಧಾನವಾಗಿ ಕೇಳಿಸ್ಕೊಳ್ಳಿ. ಮತ್ತು ಮೂಲೆಯಲ್ಲಿ ಕೂತ್ಕೊಂಡು ಅದು ಏನು ನಿಮ್ಮನ್ನು ಕಾಡ್ತಾ ಇದೆ, ಆ ವಿಚಾರಗಳನ್ನು, ಆ ಇಂಪ್ರೆಷನ್ಸ್, ಸ್ಟ್ರಾಂಗ್ ಇಂಪ್ರೆಷನ್ಸ್, ವ್ಯಕ್ತಿ ಬಗ್ಗೆ ಇರ್ಬೋದು, ಪರಿಸ್ಥಿತಿ ಬಗ್ಗೆ ಇರ್ಬೋದು, ಪರಿಸರದ ಬಗ್ಗೆ ಇರ್ಬೋದು, ಘಟನೆ ಬಗ್ಗೆ ಇರ್ಬೋದು, ಅದನ್ನು ಅಲ್ಲಲ್ಲೇ ಡ್ರಾಪ್ ಮಾಡ್ತಾ ಬರೋಣ. ದೆನ್ ಯು ರಿಯಲೈಸ್ ಎವ್ರಿ ಡೇ ಈಸ್ ಅ ಚಾನ್ಸ್ ಟು ಲಿವ್ ಅ ಬೆಟರ್ ಲೈಫ್. ಸೊ ಬನ್ನಿ, ನಾವೆಲ್ಲರೂ ಒಂದು ಆರೋಗ್ಯಮಯವಾದ ಜೀವನ ಮಾಡೋಣ. ಈ ಕೊರಗನ್ನು, ಹೊರೆಯನ್ನು ಹಾಗೆ ನಾವು ಅದಕ್ಕೆ ಎಳ್ಳು ನೀರು ಬಿಡೋಣ. ಮತ್ತು ಪ್ರತಿ ದಿವಸ ಒಂದು ಅವಕಾಶ ಆನಂದಮಯವಾಗಿ ಬದುಕೋಣ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀಕೃಷ್ಣ ಅರ್ಪಣಮಸ್ತು.